Hi Hi guys, guys. welcome back to our channel Double Take Reactions. ಸೊ ಪಾರ್ಟ್ 2 ತನಕ ನೀವು ನೋಡಿದ್ರಿ ನಮ್ಮ ರಿಯಾಕ್ಷನ್ಸ್. ಈಗ ಪಾರ್ಟ್ 3 ರಿಯಾಕ್ಷನ್ ಕಂಟಿನ್ಯೂ ವರ್ಷನ್ ನೋಡೋಣ. ಸಾಕದಲ್ಲ. ಆ್ಯಕ್ಚುಲಿ ಎಲ್ಲರೂ ಹಿಂಗೆ ಮಾಡಿದ ತಕ್ಷಣ ಇಲ್ಲಿ ಬೆಂಕಿ ಫೈರ್ ಬತ್ತಂತ ಅನ್ಕೊಂಡಿದ್ರೆ ಬಸ್ ಫುಲ್ ಈಗ ಹೋಗೋರ ಬಿಸಿ ಸ್ಟಾರ್ಟ್ ಆಯ್ತು. ಇದಂತ ಬಿಸಿ ನಂಗ 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 ಗಂಗ ಅಂತಾರ ಆಪ್ತ ಮಿತ್ರ ಗಂಗ. ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ಅವಳ ಅದು ಸೆಲ್ಫ್ ಡಿಫೆನ್ಸ್ ಕೊಟ್ಟದ್ದು, ಅವಳು ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ತಾ ಇದ್ದ. ಮಾಡ್ತಂಕಿಲ್ಲ. ಹೋಲಿಕಾ, ಯಾರಾದರೂ ಬೆಂಕಿ ನಂದಿಸಿ. ಮೆಕ್ಯಾನಿಸಮ್ ನೀರ್ ಹಾಕಿ ಓಡಿರ. ಏನಾದರೂ ಮಾಡಿ ಹೋಲಿಕಾ, ಅವನು ಹಿರಣ್ಯಕಶಿಪು ಅಂಡರ್ ಎಲ್ಲ ದೇವತೆಗಳು ಇದ್ರಲ್ದ, ವರುಣನ್ ಕರೆದು ನೀರ್ ಹಾಕೊಂಡು ಕೇಳಕ್ಕಿತ್ತಲ್ಲ. ಕರೆಕ್ಟ್, ನಿನ್ ಪಾಯಿಂಟ್ ಕರೆಕ್ಟ್. ಎಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವನ್ ಅಂಡರ್ ಅವನ್ ದಾಸರ ಇಪ್ಪತ್ತಿಗೆ ಅವನ್ ಪಾಲನೆ ಮಾಡ್ಕೇವ್ರು. ಬಟ್ ಈಗ ಅವ್ನ ಏನಂತ ಹೇಳಿದ್ರೆ ಫುಲ್ ಪ್ಯಾನಿಕ್ ಆದ. ಅವನು ಪ್ಯಾನಿಕ್ ಅಲ್ಲಿ ತಲೆ ಓಡ್ತಾ ಇಲ್ಲ ಅವನಿಗೆ. ಬೆಂಕಿ ನಂದಿಸುವುದು. ಈಗ ರಪ್ಪ ಬೆಂಕಿ ನಂದಿಸೋದಕ್ಕೆ ಎಂತ ಮಾಡ್ಕೊಂಡು ಇದು ಮಾಡ್ತಿದ್ದೆ ಅಷ್ಟೇ, ಅವನಿಗೆ ತಲೆ ಓಡ್ತಾ ಇಲ್ಲ. Yo, Pops. Here I am back. ಈಗಿನ ಟೈಮ್ ಆಗಿದೆ. Try harder. ಟ್ರೈ ಹಾರ್ಡರ್ ನೆಕ್ಸ್ಟ್ ಟೈಮ್. ವಿನಂತಿಸಿಕೊಂಡಿದ್ದೆ, ಹೋಲಿಕಾ, ನನ್ನೊಂದಿಗೆ ಅತ್ತೆಯನ್ನು ಚಿತೆಗೆ ಕಳುಹಿಸಬೇಡಿ, ಇಲ್ಲವಾದರೆ ನೀವು ಪಶ್ಚಾತ್ತಾಪ. ನನ್ನ ಸಹೋದರಿಯ ಹಂತಕನೇ, ದೂರ ಹೋಗು ನನ್ನ ದೃಷ್ಟಿಯಿಂದ, ದೂರವಾಗಿ ಬಿಡು. ಅವರಿಗೆ ಲಾಜಿಕ್ ಬೇಕೇ ಇಲ್ಲ ಅವರಿಗೆ. ದೊಯ್ಯಿರಿ ಇವನನ್ನ ಇಲ್ಲಿಂದ, ಯಾವುದಾದರೂ ಸಮುದ್ರಕ್ಕೆ ಎಸೆಯಿರಿ. ಇದು ಹೋಲಿ ಇದಕ್ಕೆ ಮಾಡೋದಲ್ಲ, ಹೋಲಿಕಾ ಹೋಲಿಕದಾನ ಆದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಅಂತ ಹೋಲಿ ಹಬ್ಬ. ಹಾ, ಅಲ್ಲೋಯ್ ಸಪೋರ್ಟ್ ತಗೊಂಡು ಸ್ಟಾಪ್ ಮಾಡ್ಸಿದ. ನಮೋ ಭಗವತೆ ವಾಸುದೇವಾಯ. ಸಮನಿಂಗ್ ಜುಟ್ಸು ಸಮನ್ ಮಾಡಿದ್ವಿ. ಹಾವು ಎಂತ ಡ್ರ್ಯಾಗನ್ ಹಾವ ಅಲ್ಲ, ಒಂದು ಕ್ರಿಯೇಚರ್. ಅವನು ಅದನ್ನ ಸುತ್ತದಂಗೂ ಅದರಲ್ಲಿ ಸುತ್ತಿದ್ದ. ಹಾ ಅಲ್ಲ, ಹಾ 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 ಕಂಟ್ರೋಲ್ ಮಾಡ್ತಾ ಇದ್ದ. ಕಂಟ್ರೋಲ್ ಮಾಡ್ತಾ ಇದ್ದ. ಲೈಕ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇರುತ್ತಲ್ಲ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAV ಅದ್ರ ತರ. ಗರುಡ ಸೌಂಡ್ ಚೆನ್ನಾಗಿ ಮಾಡಿಲ್ಲ. ಗಬಕ್ಕೆ ತಗೊಂಡು ಆಡ್ತಿರ್ತಾ ಇದ್ದ. ಹಾ ಸೀದಾ ಸಕ್ಕತ್ತಲ್ಲ ಇದೊಂದು ಸೀನ್ ಚೆನ್ನಾಗಿ ಬಂದಿತ್ತು. ಹೆಂಗ್ ಮಾಡಿರ್ತಾನೆ ಇದೊಂದು ಸಕ್ಕತ್ತಾಗಲ್ಲ ಸ್ಲೋ ಮೋಷನ್ ಆಗಿ.
ಎದ್ದೇಳು ಪ್ರಹ್ಲಾದ. ನಾನು ಸಮುದ್ರದಲ್ಲಿ ಜಲರೂಪದ ಸಂಚಾಲಕ ವರುಣದೇವ. ನೀನು ನಾರಾಯಣನ ಸ್ಮರಣೆಯಲ್ಲಿ ಎಷ್ಟು ಆಳಕ್ಕೆ ಮುಳುಗಿದ್ದೆ ಎಂದರೆ ಬೇರೆ ಯಾವುದರ ಇನ್ನು ವಾಟರ್ ಕಂಟೆಂಟ್ ಎಲ್ಲ ಮೈ ಮೇಲೆ ಹಂಗೆ ಇತ್ತು. ಕ್ಷಣಗಳ ಹಿಂದೆ ಈ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿದ್ದೆ. ನಿನ್ನಂತಹ ಯುಗದಲ್ಲಿ ಜನಿಸುವುದು ಒಂದು ಪವಾಡ. ಅದು ಒಂದು ಬಾರಿ ಮಾತ್ರ. ನಿನಗೆ ವಾಯ್ಸ್ ಚೆನ್ನಾಗಿತ್ತಲ್ಲ, ನಾನು ಧನ್ಯನಾದೆ. ವಾಯ್ಸ್ ಮತ್ತೆ ವರುಣದೇವ, ಡೆಲಿವರಿ ನನ್ನ ಕಣ್ಣುಗಳು ಮಾತು ಆ ಚೆನ್ನಾಗಿ ಬಂದಿದೆಯಲ್ಲ. ನೋಡುವುದಕ್ಕೆ ಯಾರು ಆತುರದಿಂದ ವಾಯ್ಸ್ ಕೇಳ್ತಾ ಕಾಯುತ್ತಿದ್ದ ಇತ್ತಪ್ಪ ಇದು. ನನ್ನ ತೇಜಸ್ಸಿನಿಂದ ಪ್ರಕಾಶಿಸುವವರನ್ನು ದಯಮಾಡಿ ನೀವು ನನಗೆ ಅವರನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿನಗೇನನ್ನಿಸುತ್ತಿದೆ? ಅವರನ್ನು ಭೇಟಿಯಾಗುವ ಆತುರ ನಿನಗೆ ಮಾತ್ರವೇ? ನೀನು ಒಮ್ಮೆ ಅವರನ್ನು ಕರೆದಾದರೂ ನೋಡು. ಯಾರ ದರ್ಶನವನ್ನು ದೇವತೆಗಳೇ ಪಡೆಯಲು ಆಗುತ್ತಿಲ್ಲವೋ, ಕ್ಷಣದ ಆಸೆಯನ್ನು ಅಸುರ ಕುಲದಲ್ಲಿ ಜನಿಸಿದ ಈ ತುಚ್ಛ ಡೆಡ್ ಆಪೋಸಿಟ್. ಈಡೇರಿಸಿಕೊಳ್ಳಲು ಅವರಿಗೆ ಆತ ಇಲ್ಲ. ನಾನು ಆಕ್ಚುಲಿ ಒಬ್ಬ ಮನುಷ್ಯನೂ ಅಲ್ಲ, ಒಬ್ಬ ಅಸುರ. ಒಂದು ಸಣ್ಣ ಇರುವೆ ಈ ಸಮುದ್ರದ ಸಂಪೂರ್ಣ ನೀರನ್ನು ಕುಡಿಯಬೇಕೆಂದು. ಅಷ್ಟನ್ ಏಜಿಗೆ ಎಷ್ಟು ರಿಯಲೈಸೇಷನ್ ಅಲ್ಲ. ಅಲ್ಲ, ಕ್ಲಿಯರ್ ಥಾಟ್, ರಿಯಲೈಸೇಷನ್. ಅದೇ ಎಲ್ಲ ಯಾರಿಂದ? ನಾರದ ಮುನಿ ಪ್ರಾಬ್ಲಿ ಕಯಾದು ಹೇಳೋತಿಗೆಲ್ಲ ಇದು ಕೇಳಿಸ್ಕೊಂಡು ಹೊರತುಪಡಿಸಿ ಅವರು ಅದ್ರ ಮೇಲೆ ಮತ್ತೆ ಜಾಸ್ತಿ ಹೇಳು ಸ್ಟಾರ್ಟ್ ಮಾಡ್ರು ವಿಷ್ಣು. ಮತ್ತು ಸಂಬಂಧಿಕರು ಅದು ಆಶ್ರಮದಲ್ಲಿ ಬೆಳೆದಲ್ಲ. ನನಗೆಂದು ನೀವೊಬ್ಬರೇ ಅಲ್ಲವೇ? ಹೊಡಲೇಬೇಕು ನಾಥ. ದಯಮಾಡಿ ದರ್ಶನ ನೀಡಿ, ದಯಮಾಡಿ ದರ್ಶನ ನೀಡಿ ನಾಥ. ನನಗೆ ದರ್ಶನ ನೀಡಿ ನಾಥ. ನನಗೆ ದರ್ಶನ ನೀಡಿ. ವಾವ್ ಅಲ್ಲ, ಎಷ್ಟು ಚಂದ ಅಲ್ಲ. ನೋಡು, ಇನ್ ದ ಸೆನ್ಸ್ ನೀನು ನನ್ನನ್ನು ಕರೆದೆ, ನಾನೀಗ ಏನಾಯಿತು? ಏಕೆ ಮಾತನಾಡುವುದಿಲ್ಲವೇ? ಭಗವಂತನಲ್ಲ, ದಾಸ. ನಿನ್ನಂತ ಭಕ್ತರಿಗೆಲ್ಲ ನಾನು ಕೇವಲ ದಾಸ. ಹೀಗೆಯೇ ದಾಸನಾಗಿರಲು ಬಯಸುತ್ತೇನೆ. ಏಕೆಂದರೆ ನಿನ್ನ ನಿಸ್ವಾರ್ಥ ಪ್ರೇಮದ ಶಕ್ತಿಯಿಂದ. ಭಗವಂತ, ನೀವು ನನ್ನ ದಾಸನೆಂದು ಹೇಳಿ ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಡಿ. ನಾನು ನಿನಗಾಗಿ ಏನು ಮಾಡಲಿ? ನಿಮ್ಮನ್ನು ಪಡೆದುಕೊಂಡ ಮೇಲೆ ನೀವು ಪಡೆದುಕೊಳ್ಳುವುದಕ್ಕೆ ಎಂತ ಬೇಕು? ಇನ್ನೇನಿದೆ ಎಂದು ನೀವೇ ಹೇಳಿ. ಡ್ಯೂಡ್, ನಥಿಂಗ್ ಕ್ಯಾನ್ ಎಲ್ಲಾ ಬೇಡಿಕೆಗಳು ಪೂರ್ಣವಾದವು. ಎಷ್ಟು ವಿದ್ಯೆ, ಬುದ್ಧಿ, ಬೇಡವೇ ಬೇಡ. ಹಣ, ಐಶ್ವರ್ಯ, ನಥಿಂಗ್ ಕ್ಯಾನ್ ಕಂಪೇರ್. ಒಂದು ಕ್ಷಣವೂ ಕೂಡ ನಿಮ್ಮನ್ನು ಮರೆಯಬಾರದು. ಪ್ರಹ್ಲಾದ, ನಾನು ನಿನಗೆ ಆಶೀರ್ವದಿಸುತ್ತೇನೆ. ಈ ಕ್ಷಣದಿಂದಲೇ ಎಲ್ಲೆಡೆ, ಎಲ್ಲ ವಸ್ತುವಿನಲ್ಲೂ, ಹಾಗೆಯೇ ಪ್ರತಿ ಜೀವಿಯಲ್ಲೂ ನನ್ನನ್ನೇ ಕಂಡುಕೊಳ್ಳುವೆ. ತಥಾಸ್ತು. ಗ್ಲೋ ಆಯ್ತು ಒಂದು ಇದು. ಸೆಕೆಂಡ್ ಟೈಮ್ ರಿಪೀಟ್ ಮಿಸ್ ಮಾಡ್ಕೊಳ್ಳಿ ಇವಳು. ಓ, ಡಬಲ್ ಟೇಕ್. ಡಬಲ್ ಟೇಕ್ ರಿಯಾಕ್ಷನ್. ಈ ಸೀನ್ ಸೂಪರ್ ಅಲ್ಲ. ಆ ಸೀನ್ ಸಕಾಲೈತಲ್ಲ, ಗರುಡನ ಮೇಲೆ ನಿಂತ್ಕೊಂಡು. ಗರುಡ ವಾಹನ, ಸಾರಿ ಗರುಡ ಗಮನ, ಗರುಡ ವಾಹನ ಬಟ್ ಗರುಡ ಗಮನವಾಗಿದ್ದು
ಆ ಶಾರ್ಟ್ ಎಷ್ಟು ಸಖತ್ತಾಗಿತ್ತು ಅಂದರೆ ಕೆಳಗಡೆಯಿಂದ ಮೇಲೆ ನಿಂತ್ಕೊಂಡಿಪ್ಪೋದು ಸ್ಟ್ಯಾಂಡಿಂಗ್ ಪೋಸ್, ದ್ಯಾಟ್ ವಾಸ್ ಬ್ಯೂಟಿಫುಲ್. ಬಟ್ ಒಂದು ಒಳ್ಳೇದು ಮಾಡ್ರೆ ವಿಷ್ಣು ರೆಂಡಿಷನ್, ಅನಿಮೇಷನ್, ಇಮೇಜರಿ ಚೆನ್ನಾಗಿ ತೋರಿಸಿದ್ದಾರೆ. ಹೌದು. ಇವರಿಬ್ರು ಮನ ಪರಿವರ್ತನೆ. ಅವ್ರಿಬ್ರಿಗೆ ಗೊತ್ತಿತ್ತು ಬದುಕಿ ಬತ್ತ ಅಂದೇಳಿ, ಆದ್ರೂ ಒಂದ್ ಕಡೆ ಭಯ ಇರುತ್ತೆ, ಎಲ್ಲಾರು ಆಯ್ದಿರ ಅಂತ ಮಾಡೋದು ಅಂತೇಳಿ. ಎಂತ ಕಂಪ್ಲೀಟ್ ಅನ್ಸಿರುತ್ತಲ್ಲ ಲೈಫ್ ಅಷ್ಟೊತ್ತಿಗೆ. ಬೇರೆ ಎಂತದ್ದು ಬೇಕಂತೂ ಅನ್ಸ್ತಿಪ್ಪುದಿಲ್ಲ. ಎಲ್ಲರೂ ಈಗ ಎಷ್ಟೇ ಅರ್ನ್ ಮಾಡ್ತಿದ್ರು, ಲಾಸ್ಟಿಗೆ ಅವ್ರು ಎಂತ ಹೇಳಿ ವೈಕುಂಠಕ್ಕೆ ಹೊರ್ಸಾಕಂತಾನೆ ಹೇಳಿ ಅಲ್ಲ, ಎಷ್ಟೇ ದುಡ್ಡು ಅರ್ನ್ ಮಾಡಿರ್ಲಿ ಲಾಸ್ಟಿಗೆ ಅಷ್ಟೇ ಬೇಕಿತ್ತು. ಇವನಿಗೆ ಈ ಜೀವ ಸಿಕ್ತಂದ್ರ ಮೇಲೆ ಅದೆಂತ ಹೋಗಿತ್ತು. ಪಿತಾಶ್ರೀ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನೀವು ದಯಮಾಡಿ ಜಗತ್ಪಿತ ನಾರಾಯಣನ ಬಗ್ಗೆ ಹೀಗೆ ಅಪಶಬ್ದಗಳನ್ನು ನುಡಿಯಬೇಡಿ. ಕ್ಲೈಮ್ಯಾಕ್ಸ್. ಆ ಜಗತ್ಪಿತನ ಅವಮಾನದಿಂದ ನಿನಗೆ ನೋವಾಗುತ್ತಿದೆಯೇ? ಆ ವಿಷ್ಣುವೇ ನಿನ್ನ ಪಾಲಿಗೆ ಸರ್ವಸ್ವನೇ, ನಾನೇನು ಅಲ್ಲವೇ? ಹಾಗಲ್ಲವೇ ಅಲ್ಲ ಪಿತಾಶ್ರೀ. ಹಾಗೆಯೇ ನಿನ್ನನ್ನು ನೋಡಿದರೆ ಹಾಗನಿಸುವುದೇ ಇಲ್ಲ. ನಮ್ಮಿಬ್ಬರ ಮಧ್ಯ ಪಿತಾ ಮತ್ತು ಪುತ್ರನ ಸಂಬಂಧಕ್ಕಾಗಿಯೇ ಮಾತ್ರ. ಆದರೆ ಭಗವಂತ ವೇದಗಳಲ್ಲೂ ಪೂರ್ವ ಜನ್ಮಗಳಲ್ಲೂ ಪಿತನೇ ಆಗಿದ್ದಾನೆ. ನನಗಷ್ಟೇ ಅಲ್ಲ, ಅವರು ನಿಮಗೂ ಕೂಡ ಪಿತನೇ. ನಿಲ್ಲಿಸ್ಲಿ, ನೆಕ್ಸ್ಟ್ ಮಾತಾಡ್ತಾರೆ. ಸಂಪೂರ್ಣ ಜಗತ್ತೇ ಈ ಹಿರಣ್ಯ ಕಶ್ಯಪನ ಎದುರಿಗೆ ತಲೆ ಬಾಗುತ್ತದೆ. ಯಾರಿಗೆ ಬೇಕು ಆ ಮಾಯಾವಿಯ ಬೆಲೆ ಇಲ್ಲದ ಪ್ರೀತಿ? ನೀನು ಆ ವಿಷ್ಣುವಿನ ಹಾಗಾದರೆ ಕರಿಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ಪ್ರಣಯವಾಗಿ ಸಮನ್ ಮಾಡ್ದಂಗೆ ನಡುವೆ ನರಿ ಯಾರು ಸ್ಕೂಲ್ ಆಕ್ಚುಲಿ ಯಾರೆಂದು ಅಂದ್ರೆ ಹಿಡ್ಕೊಂಡು ಓಡಾಡ್ಕೊಂಡಿಕ್ಕಿಲ್ಲ. ಅಲ್ಲ, ಅದಕ್ಕಿಂತ ಕಾಣ ಅವರು ಸರ್ವೋಪರಿಯಾದವರು. ಅಂದ್ರೆ ಡೈರೆಕ್ಟರ್ದು ಥಿಂಕಿಂಗ್ ಕಾಣೆ, ಮತ್ತೆ ವಿಷನ್ ಹಿಂಗೆ ಬರ್ಕದು, ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಾಯಿಗೆ ಬಂದದ್ದನ್ನ ಹೇಳುತ್ತಿರುವೆ, ತೋರಿಸು ಎಲ್ಲಿದ್ದಾನೆ ಅವನು. ನನಗಂತೂ ಅವನು ಎಲ್ಲೋ ಕಾಣುತ್ತಿಲ್ಲವಲ್ಲ. ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ನಿನ್ನ ನುಡಿ ಸತ್ಯವಾಗಲಿ. ಒಂದೊಮ್ಮೆ ಅವನು ಈ ಕಂಬದಲ್ಲಿ ಇಲ್ಲವಾದರೆ ಹಿರಣ್ಯ ಕಶ್ಯಪ, ಈ ತುಂಬಿದ ಸಭೆಯಲ್ಲಿ ನಿನ್ನ ಶಿರವನ್ನು ಕತ್ತರಿಸಿ ದೇಹದಿಂದ ಬೇರ್ಪಡಿಸುತ್ತೇನೆ. ಸೊ ಈಗ ವಿಷ್ಣು ಬರ್ಲೇಬೇಕು, ಬಂದಿಲ್ಲ ಅಂದ್ರೆ ಸಾಯಿಸ್ತೇನೆ ಅಂತ ಹೇಳಿ. ಸಾಧ್ಯವಾದರೆ ಕಾಪಾಡಲಿ. ವಿಷ್ಣು ತನ್ನ ಭಕ್ತನಿಗಾಗಿ ಏನು ಮಾಡುತ್ತಾನೆ ಎಂದು. ಕಾಲ್ ಮೇಲೆ ಗಟ್ಟಿದ್ರಪ್ಪ. ನೈಸ್. ವಾ, ವೆಪನ್ ಬಂದ್ ಕಣಲ್ಲಿ. ಯಾರು ಇವನ ಬಳಿ ಹೋಗಬೇಡಿ, ಇವನು ನನ್ನ ಬೇಟೆ.
ಕಡೆಗೂ ಗೋಸಿಗೆಲ್ಲ ನೀನು ಕಿತ್ಕೊ ಬಂದು ಅದಕ್ಕೆ. ಬಿಟ್ಟೆ. ಹಾ ಇಷ್ಟು ಜ್ಯುವೆಲ್ರಿ ಲೈಕ್ ಜ್ಯುವೆಲ್ರಿ ಇದಿತ್ತಲ್ಲ. ಹಾ ನಾನೇ ಬಂದಿರುವೆ. ಏಕೋ ಮಾಯಾವಿ, ಆಡುವುದಕ್ಕೆ ಒಮ್ಮೆ ಹಂದಿ ಒಮ್ಮೆ ಸಿಂಹ, ನಿನಗೆ ದಣಿವಾಗುವುದೇ ಇಲ್ಲವೇ? ನನ್ನ ರೂಪ ಇದಂತೂ ನಿಶ್ಚಿತ. ನಿನ್ನ ಸಾವು ಅದೇ ಖಚಿತ. ಯಾವ ರೂಪ ಆಗಿರ್ಲಿ. ಅಂದರೆ ಯಾವ You all die. ರೀತಿ ಸಹೋದರ ಹಿರಣ್ಯಾಕ್ಷ ನನ್ನ ಕೈಗಳಿಂದಲೇ ಹತವಾದನು. ಬೆದರಿಕೆ ಒಡ್ಡುವ ಮುನ್ನ ತನಗೆ ಸಾಮರ್ಥ್ಯವಿದೆಯೇ ಎಂದು ಮೊದಲು ತಿಳಿದುಕೊಳ್ಳಬೇಕು. ಸಾಕಾಗಲ್ಲ ಅಂದ್ರೆ ಡೀಟೇಲಿಂಗ್ ಕಾಣ, ಹೇರ್, ಮೈ ಮೇಲಿದ್ದ ಹೇರ್, ಇನ್ನು ಈ ಕಾಳಗ ಸೌಂಡ್ ಡಿಸೈನ್ ಇನ್ನು ಏಕೆ ನೀನು ಆಯ್ತಲ್ಲ? ತಡ ಮಾಡುತ್ತಿರುವೆ? ಅವಶ್ಯವಾಗಿ ಮತ್ತೆ ಆರ್ಮರ್. ಅಷ್ಟಂದ್ರೆ ರೇಜ್, ಸಿಂಹದ ರೇಜ್. ಪೀಸ್ ಶ್ರೆಡೆಡ್. ಬಂದದ್ ಕಂಡಿ ವಾಪಸ್ ಅದ. ಅಲ್ಲ ಅದೇ ಒಂದು ಈಗ ಎಲ್ರು ಅನ್ಕೋಬಹುದು, ಯಾಕೆ ನರಸಿಂಹಸ್ವಾಮಿಗೆ ಇಷ್ಟೊಂದು ಟೈಮ್ ಬೇಕಾಯ್ತು ಅವನು ಹೊಡೆದಾಗೋಕೆ ಅಂತೇಳಿ. ಅಷ್ಟು ಟೈಮ್ ಬೇಕಾದಲ್ಲ. ಎಂತ ಅಂತ ಹೇಳಿದ್ರೆ ಬ್ರಹ್ಮದೇವನ ವರ ಹಿರಣ್ಯಕಶಿಪುಗೆ. ಅದು ಒಂದ್ ಅವನ್ನ ಕಾಯ್ತಿ ಬಿಟ್ರೆ ಎಲ್ಲಾರು ಒಂದ್ ನಾರ್ಮಲ್ ಮನುಷ್ಯ ವರ ಇಲ್ದೆ ಇದಿರುತ್ತೆ ಇಲ್ಲ, ಮುಟ್ರ ಸಾಕಿರುತ್ತೆ ಬೂದಿಯವಾದದ್ದು. ಎಷ್ಟು ಬೇಗ ಸಾಯಿಸ್ತ ಹಿರಣ್ಯಾಕ್ಷನ. ಇಷ್ಟೆಲ್ಲ ಅವನಿಗೆ ಮಾಡೋಕಾಗಿದ್ದು ಒಂದೇ ಒಂದು ರೀಸನ್ಗೆ, ಬ್ರಹ್ಮನ ವರ. ಬ್ರಹ್ಮಾಸ್ತ್ರಕ್ಕೆ ಆಂಜನೇಯನೇ ತಲೆಬಾಗಿರ. ಹೌದೌದು. ಕಣ್ ಇಷ್ಟೆಲ್ಲ ಮುಟ್ಟಕ್ಕೆ ಆತ್ಲ ಇತ್ತು ಅವನಿಗೆ. ಅದು ಕಣ್ ಹಂಗಾಗಿಲ್ಲ. ಇಲ್ಲ ದೇವರು ವಿಷ್ಣು. ಹಾ ಅಲ್ಲ ಅಕ್ಕ ಅವರು ಬೆರಳ ಅನ್ಸದಲ್ಲ, ಉಗ್ರ ನಿಂತ್ಕೊಂಡು. ಇನ್ನೂ ಹತ್ತಿರದಿಂದ ತೋರ್ಸಿರೋದನ್ನ ಇನ್ನೂ ಒಳ್ಳೆ ಗೊತ್ತಿದೆ. ಅದೇ ನಾನು ಹೇಳ್ತಿದ್ದೆ, ಇಷ್ಟ ಅವನಿಗೆ ಹಿರಣ್ಯಕಶಿಪುಗೆ ಮುಟ್ಟಕ್ಕೆ ಎಂತ ಕಾದಿತ್ತು ಅಂದ್ರೆ ಅದೇ ವಿಷಯ ಅಷ್ಟೇ, ಬ್ರಹ್ಮನ ವರ. ಆಲ್ರೆಡಿ ಕಾಣ ಫುಲ್ ಬಗ್ದು ಹಾಕಿ, ಬಟ್ ಅದೊಂದು ವರ ಅಲ್ಲ ಅಂದ್ರೆ ಇಷ್ಟಕ್ಕೆ ಹಿಂಗ್ ವರ ಅಲ್ಲ ಅನ್ನಿದ್ರ ಜೊತೆಗೆ ಹೆಂಗ್ ಗೊತ್ತಾ, ಒಂದ್ ಸೆಕೆಂಡ್ ಬೇಡ ಇದೇನು. ಫೈಟ್ ಸೀನ್ ಸಖತ ಮಾಡಿರಲ್ಲ, ಕೊರಿಯೋಗ್ರಫಿ ಸಖತ್ ಮಾಡಿ, ಕೊರಿಯೋಗ್ರಫಿ, ಫೈಟಿಂಗ್ ಸ್ಟೈಲು ಅಷ್ಟೇ. ಬ್ಯಾಟಲ್ ಐಕ್ಯೂ ಅವಂದದ. ವೇಟ್ ತಗೋ ಕಾಲೆಲ್ಲ ಎಷ್ಟು ಚಂದ ಇತ್ತು. ಅವನನ್ನು ಮುಗಿಸಿ. ಈಗ ಬೇಕಾಯ್ತಾ? ಅವಾಗ ನನ್ ಬೇಟೆ ಅಂತ ಹೇಳಿದ್ರೆ ಫುಲ್ ಮ್ಯಾನಿಫೆಸ್ಟೇಷನ್. ಅಣ್ಣ ಓಡದೆ ಈಗ ಅಣ್ಕಂಡ್ ಇವ್ರಿಗೆಲ್ಲ ಎಂತ ಹೇಳ, ಬ್ರಹ್ಮದೇವನ ವರ ಇಲ್ಲ ಇವ್ರದೆಲ್ಲ ಕಣ್ ಪರಿಸ್ಥಿತಿ. ಪಡೆದ ಏಟಿಗೆ ಕಣ್ ರಿಪ್ ಸ್ಪೈನ್ ರಿಪ್ ಮಾಡಿ ಹಾಕ. ಅಕಸ್ಮಾತ್ ಹಿರಣ್ಯಕಶಿಪುಗೂ ಬ್ರಹ್ಮದೇವನ ವರ ಇಲ್ಲ ಅಂದ್ರೆ ಇದೇ ಕಥೆ. ಅವನು ಬಂದ್ರು ಕೂಡ ಹಿಂಗೆ ಬಾಗ್ದು ಬಿಸಾಡೋದೆ. ಒಂದ್ ಅರವಡಿಲ್ಲ ಧೈರ್ಯ ಮಿತ್ಲಕ್
ಅಲ್ಲ ಅವ್ರದ್ದು ಸೈನಿಕರ ಧೈರ್ಯ ಮೆಚ್ಚಲಕ್ಕ. ಇವ್ರು ಹೋಯ್ಲಿಲ್ಲ ಅಂದ್ರೆ ಮತ್ತೆ ಅವ ಬಂದ್ ಸಾಯಿಸ್ತ. ಬಟ್ ಸ್ಟಿಲ್ ಅವ್ ಸಾಯಿಸೋದು ಎಷ್ಟೋ ಬೆಟರ್. ಕಾಮುಕಿಲ್ಲ. ಹೊಡೆದ ಹೊಡ್ತಕ್ ಸೀದಾ. ಎಂತ ಮಾಡಿದ್ರಿ? ದೊಡ್ಡ ಶಾಕ್ ಆಯ್ತು ಇವ್ರಿಗೆ. ಎಂತ ಅದಿಲ್ಲಲ್ಲ ಈ ತರ. ಹೊರಗೆ ಹೋಯ್ಕರು ಇಲ್ಲ ಈಗ. ಅವ ಯಾರ ಮೇಲೆ ಹೊತ್ತಿಕೊಂಡಿದ್ದೆ, ಯಾರ ಮೇಲೆ ಅಂತ ಕೆಳಗೆ ಹಾರ್ದಾಗೈತಪ್ಪ. ಡಬಲ್ ಟೇಕ್ ಹೊಸ ಡಬಲ್ ಟೇಕ್. ಇವನ ಕಣ್ ಒಬ್ಬಂಗೆ ಹೊತ್ತು ಇದ್ ಕಡೆ ಇತ್ತವ ಕುಳ್ಕ ಕೆಳಗೆ ಆಡೋದು ಗಾಡಿಗೆ. ಬಾಯ್ ಕಳು ಬಾಯ್ ಇದ್ದಾನೆ. ಸೂಪರ್ ಅಲ್ಲ, ಸೂಪರ್ ಗುರು. ನನ್ನ ಪ್ರಕಾರ ಇವ್ರ ಬಜೆಟ್ ಎಲ್ಲ ಇದಕ್ಕೆ ಸೇವ್ ಮಾಡ್ಕೊಂಡಿ. ಪರಶು ಇದು ಪಕ್ಕ ಬಜೆಟ್ ಎಲ್ಲ ಇಲ್ಲಿಟ್ಕೊಂಡು ಸುದರ್ಶನ ಚಕ್ರ ಬಜೆಟ್ ಎಲ್ಲ ಎಷ್ಟು ಅಲ್ಲಿ ಖರ್ಚು ಮಾಡಿರೋ ಅದಕ್ಕಿಂತ ಡಬ್ಬಲ್ ಅಂತೂ ಲಾಸ್ಟಿಗೆ ಖರ್ಚು ಮಾಡಿರೋ ಕ್ಲೈಮ್ಯಾಕ್ಸ್. ಇದು ಕ್ಲೈಮ್ಯಾಕ್ಸ್ ಇದು ಇಂಪಾರ್ಟೆಂಟ್ ಅಲ್ಲ ಮೂವಿ ಅಂದ್ರೆ ಮಾತಾಡೋದು ಅಲ್ಲ. ಫೈಟಿಗೆ ಹಾಕಕ್ಕೆ. ಕರೆಕ್ಟ್. ಇಲ್ಲಿ ತನಕ ಎಲ್ಲೂ ಬಂದೇ ಇರಲಿಲ್ಲ ಅಲ್ಲ ಚಕ್ರ. ಬಿಕಾಸ್ ಕರೆಕ್ಟ್ ಕ್ಯಾಮ್ರಾ ಲೆನ್ಸ್ ಬಿದ್ದಿತ್ತು ಅಲ್ಲ. ಎಂತದ ಹೇಳ್ರೆ ಅದೇ ಮಾವತಾರ ನರಸಿಂಹ ಅವತಾರನೇ ಮೇನ್ ಇರೋದ್ರಿಂದ ಬಜೆಟ್ ಎಲ್ಲ ಇಲ್ಲಿಗೆ ಇಟ್ಕೊಂಡ್ಕೊ. ಬಿಕಾಸ್ ಇದ್ರ ಹಿಂದೆ ಎಲ್ಲೂ ನರಸಿಂಹ ಅವತಾರ ಎಂಟ್ರಿ ಆಗಿರ್ಲಿಲ್ಲ. ಈ ಎಂಟ್ರಿಗೆ ಅಂದ್ರೆ ಜಾಸ್ತಿ ಖರ್ಚು ಮಾಡ್ಕೊ, ಜಾಸ್ತಿ ಫೋಕಸ್ ಇರುತ್ತೆ. ಕರೆಕ್ಟ್ ಆಗಿ ಮಾಡಿ. ಬ್ಲಡ್ ಇಲ್ಲಿ ಒಂದು ಕೈ ತೊಳೆದ. ಇದು ಎಲ್ಲ ಬೇರೆ ಕಂಡಾಗಿರ್ತಾರೆ. ಎಲ್ಲಿದೆ KGF ಯಶ್ ಕೈ ತೊಳೆದಿರ್ತಲ್ಲ ಹಿಂಗೆ. ನಾವು ಅಷ್ಟೇ ಅಣ್ಣ ಸೇಫ್ಟಿ ಒಂದು ಮರ ಇರ್ಲಿ ಸೈಡಿಗೆ, ವೆಪನ್ ಅಂತೂ ಇಲ್ಲ ಹೇಳಿ ಮರ ಹೊಡಿಯ ಸೀದಾ ಬ್ರಹ್ಮಾಂಡ ದಾಟಿ ಬಿಸಾಡದ್ದೆ. ಬಂದು ಸ್ಪೀಡಿಗೆ ಈಗ ಇದ್ದು ಬದ್ದು ಪವರ್ ಎಲ್ಲ ಗ್ಯಾದರ್ ಮಾಡೋದು ಈಗ. ಎಂತಕನ ಹೇಳ್ರೆ ಎಂತ ಮಾಡೋದು, ಬೇರೆ ಆಪ್ಷನ್ ಇಲ್ಲಲ್ಲ. ಎಲ್ಲ ಪವರು ಗ್ಯಾದರ್ ಮಾಡಿ ಲಾಸ್ಟ್ ಎಷ್ಟೊತ್ತು ಅಷ್ಟು ಮಾಡುವ ನಡೆ ಹೊರಟಿದೆ ಈಗ. ಆಯ್ತಣ್ಣ ಆಯ್ತು ಸಮಾಧಾನ. ಇಷ್ಟು ದೊಡ್ಡ ಕಾರ್ಗತ್ತಿಗೆ ಒಂದ್ ಸಿಟಿ ಫಂಡ್ ನೀನ್ ವರ ತಕ ಬಂದಿದ್ದೆ ದೇವ್ರ ಹತ್ರ. ಪ್ರಜ್ವಲಿಸುವಂತಹ ಸೂರ್ಯನು ನಾನು. ಮತ್ತೆ ಓಡಿಯೋದು ಅಲ್ಲಿಂದ. ನನ್ನ ಹೆಸರು ಕೇಳಿದ ಕೂಡಲೇ ನಡಗುವರು. ಅಲ್ಲ ಈ ಡೈಲಾಗ್ ಪುರ್ಸತ್ ಕೊಡು. ಸ್ವಲ್ಪ ಬುಡ್ಗಿ ಬೀಳ್ತೈತ ಅವಾಗ. ಕಾನ್ಫಿಡೆನ್ಸ್ ತಕ್ಕ ಅಪ್ಪ ಬಂದಿದೆ. ಸ್ವರ್ಗ ಮತ್ತು ಭೂಮಿ ನನ್ನ ಪ್ರಾಮುಖ್ಯತೆಯನ್ನು ಸ್ವೀಕರಿಸುತ್ತಾರೆ. ಅದು ಮನ್ಸಿಗೆ ಇಲ್ಲಿಂದ ಈಗ ಡೈಲಾಗ್ ಹೊಡಿಲಕ್ಕ ಹೇಳಿ. What is this? Bro, full confused ಈಗ. ಅದೇ ಸುಪ್ರೀಂ, ಇಡೀ ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಎಲ್ಲದೂ ಅವನ ಒಳಗಡೆ ಇಪ್ಪತ್ತಿಗೆ. ನೀನ್ ಯಾರು ಗುರು ಹುಲ್ಕಡ್ಡಿ? ದೊಡ್ಡ ಕೈ ಇದೆ, ದೊಡ್ಡ ಕೈ ಇದೆ, ನಾ ದೊಡ್ಡ ಕೊಂಡ್ರೆ ಹಂಗ ಹೇಳಿದ್ದ. ಅರ್ಥ ಆಯ್ತಾ? ದ್ಯಾಟ್ಸ್ ಸರಿ. ಸೂಪರ್ ಅಲ್ಲ ಇದೊಂದು. ನೆಕ್ಸ್ಟ್ ಮೂವಿಗೆ ಇನ್ನೆರಡು ಅವತಾರ ಹತ್ತಲ್ಲ, ಅದನ್ನು ತೋರಿಸ್ತೇನೆ. ಆದ್ರೂ ಈ ತರ ಯೂನಿವರ್ಸಲ್ ಮ್ಯಾನಿಫೆಸ್ಟೇಷನ್ ಆದ್ರೆ
ಅಣ್ಣ ಎಂತಂದ ಹೇಳ್ರು ಹೇಳಿದ್ದ ಇಲ್ಲಿ ಹುಡ್ಕುದಿಗೆ ಇಲ್ಲಿ ಯಾರಿಗೆ ಮತ್ತೊಂದಲ್ಲಿ ಪೋಸ್ ಪೋಸ್ ನಿನ್ನ ಸಮಯ ಮುಗಿಯಿತು. ಫೈಟಿಂಗ್ ಟೈಮ್ ಕಾಣ್ತಿದ್ರಂದ್ರ ಅನ್ಕೋ ಎಷ್ಟು ಹಾ ತುಚ್ಚ ಕಾಣ್ತಿದ್ರು. ಅಂದ್ರೆ ನಿನ್ನನ್ನು ಸಾಯಿಸುವುದಿಲ್ಲ. ಆಗಲೇ ಸಾಯಿಸ್ಲಕ್ ಇದ್ದಿತ್ತು ಬಟ್ ಟೈಮ್ ಅಲ್ಲ, ಹಾ ಅದಕ್ಕೆ ವೆಯ್ಟ್ ಮಾಡಿ. ಎಂತಕ್ಕ ನೀವು ವರ ಪಡ್ಕೊಂಡದ್ದೇ ಹಂಗೆ. ಆ ಟೈಮ್ ಅಲ್ಲ, ನಾನ್ ಮನ್ಸ್ ಮಾಡಿದ್ರೆ ಯಾವಾಗ್ಲೂ ಸಾಯಿಸ್ಲಾಗಿದ್ದು, ಬಟ್ ನೀನ್ ಟೈಮ್ ಬರ್ಲಿಲ್ಲ ಅವಾಗ. ಇವಾಗ ನಿನ್ ಟೈಮ್ ಬಂದ್ ಅದಕ್ಕೆ ನೀನ್ ಸಾಯಿಸ್ತಾ ಇದ್ದೆ. ಶಸ್ತ್ರದಿಂದಲೂ ನನ್ನ ಮೃತ್ಯು. ಎಂತ ಜಟ್ಟಿ ಜಾರಿ ಬಿದ್ರು ಮೀಸಿ ಅಲ್ಲ ಬಂದ ಇಲ್ಲ ಅಲ್ಲ ಅಷ್ಟೊಂದು ಅರ್ಥ ಮಾಡ್ಕೊಂಡಿತ್ತು ನನ್ ಸಮಯ ಬಂತು ಈಗ ಅಂತಂದ್ರೆ ಮತ್ತೆ ಅವಾಗೆಲ್ಲ ಮಾಡಿದೆ ಅಂತ ಮತ್ತೆ ಜಸ್ಟ್ ಪ್ಲೇಯಿಂಗ್ ವಿತ್ ಯು ಬ್ರೋ. ಆಗ ಬರ್ಲಿಲ್ಲ ಅಂದ್ರೆ ಪಾಪ ಗಂಡಿನ ಸಾಯಿಸ್ತಿದ್ದೆ, ಅದಕ್ಕೆ ಬಂತು. ವಾಸುಕಿ ಅಲ್ಲ, ಹಿರಣ್ಯಕಶ್ಯಪು ಯಾವಾಗ ಆದಿಶೇಷ, ಸಾರಿ ಆದಿಶೇಷ. ಪಿತ ಬ್ರಹ್ಮದೇವನ ಸೃಷ್ಟಿಯು ನನ್ನದೇ, ನಾನೇ ಅಖಂಡ ಸೃಷ್ಟಿಕರ್ತ, ಸ್ವಯಂ ನಾನೇ ಭಗವಂತ. ಮೂರ್ಖ, ನೋಡು ನನ್ನನ್ನು, ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ. ನರಸಿಂಹ, ಮುಳುಗುತ್ತಿರುವ ಸೂರ್ಯನನ್ನು ನೋಡು. ಈಗ ಕಾತಿದ್ದು ಕಣವ, ಈಗ ಹಗಲು ಅಲ್ಲ, ಓ ಮೈ ಗಾಡ್ ಹತ್ತಿರ್ತಾವ ಈಗ. ಈಗ ನೀನು ಮನೆಯ ಒಳಗೂ ಇಲ್ಲ. ನೇನು ಹೊಸಲಿನ ಮೇಲಿರುವೆ, ಓ ಶಿಟ್, ನೇನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲಿರುವೆ. ಈಗ ಶಸ್ತ್ರದ ವಿಷಯಕ್ಕೆ ಬಂದರೆ, ನೋಡಿಲ್ಲಿ ನನ್ನ ಉಗುರುಗಳು ಅಲ್ಲ, ಹಾಗೆ ನಿರ್ಜೀವವೂ ಅಲ್ಲ. ripped apart. ಅದು ಹಿಡ್ಕೊಂಡು ಸೀನ್ ಸಾಕದೈತಲ್ಲ, ಮಾಲೆ ತರ ಹಿಡ್ಕೊಂಡದ್ದು, ಕರುಳಿನ ಮಾಲೆ ಮಾಡ್ಕೊಂಡು ಅದು ಇದು ಮಾಡಿದ್ರೆ ಕೂಡ ಇದು ಮತ್ತೆ ಇದು ಮಾಡದ್ದು ತೆಗ್ದು ಬಿಸಾಕದೆ, ಚೊಗ್ದ ಹಾಕದು ಈಗ. ಉಗ್ರ ನರಸಿಂಹ ಅಂದ್ರೆ ಇದನ್ನೇ, ಉಗ್ರ ನರಸಿಂಹ, ಬರೀ ನರಸಿಂಹ ಅಲ್ಲ. ಇನ್ನ ರಿವೈವ್ ಮಾಡೋ ಕಾಮ್ ಮತ್ತೆ ನಾಟ್ ಪಾಸಿಬಲ್ ಬ್ರೋ. ಬ್ಲಡ್ ಎಲ್ಲ ವಾಪಸ್ ಹಾ ರಿವೈವ್ ಮಾಡೋ ಟ್ರೈ ಮಾಡಿದೆ, ಬಟ್ ವಾಪಸ್ ಆ ಜೀವ ಅವನಲ್ಲ ಹೊಸ ಪುನಃ ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ ಅದಷ್ಟೇ ಅಂತ ಅಲ್ಲ. ಎಸ್ಕೇಪ್, ರನ್ ಬಡಿ. ಒಂದು ಶ್ಲೋಕ ಇತ್ತಲ್ಲ, ಅಲ್ಲ ಉಗ್ರಂ ಮೂವಿ ಬರ್ತಗಣ ಸ್ಟಾರ್ಟಿಂಗ್ ಆಗೆ, ವಿಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖ ಅಲ್ಲ, ಸೇಮ್. ಬ್ರಹ್ಮದೇವ ಪ್ರಹ್ಲಾದನ್ ಕಾಪಾಡ್ಕೊಂಡೆ, ಶೀಲ್ಡ್ ಜನರೇಟ್ ಮಾಡಿ. ಖಂಡಿತವಾಗಿಯೂ ಅವರು ನನ್ನ ಪತಿ ದೇವರೇ, ಆದರೆ ಇವಳು ಯಾವ ತರ ಕಾಣಿಸ್ತಿಲ್ಲ ಹಾಗೂ ಕ್ರೋಧವನ್ನು ನೋಡಿದರೆ ಶಾನ್ವಿ ಶ್ರೀವಾಸ್ತವ್. ಅಯ್ಯೋ ಹೇ ಪಿತಾಮಹ, ಈಗ ಈ ಪ್ರಳಯವನ್ನು ತಡೆಯಲು ನೀವೇ ಏನಾದರೂ ಉಪಾಯ ಮಾಡಬೇಕು. ಯಾರಿಗೋಸ್ಕರ ಇವರು ಇಷ್ಟೊಂದು ಕ್ರೋಧಿತರಾಗಿದ್ದಾರೋ ಅದರ ನಿವಾರಣೆ ಕೂಡ ಅವನ ಬಳಿಯೇ ಇದೆ. ಪುತ್ರ ಪ್ರಹ್ಲಾದ, ದಯಮಾಡಿ ನಿನ್ನ ಪ್ರಭುವನ್ನು ಶಾಂತಗೊಳಿಸು. ಇದು ಶಿವ ಶರಭ ಅವತಾರ ತಾಳಿ ಬಂದು ಅವರಿಬ್ರು ಡ್ರಾ ಆಯ್, ಆಮೇಲೆ ಪ್ರಹ್ಲಾದ ಇಬ್ರಲ್ಲೂ ಬೇಡಿ ಅವರಿಬ್ರು ಶಾಂತವಾಗುದಂತ. ಹೌದಾ? ಶಾಂತರಾಗಿರಿ. ಎಷ್ಟು ಅಂದ್ರೆ ಗರುಡ, ಕಡೆಗೆ ಸಿಂಹ ಅನ್ಸುತ್ತೆ ಅದು, ಮತ್ತೆ ಇನ್ನೊಂದು ಯಾವುದು 4
4 3 ಪ್ರಾಣಿ ಒಟ್ಟಾಗಿ ಶಿವ ಶರಭಾವತಾರ ಹಾಕೋದು. ಹೌದಾ? ಅಷ್ಟಾಗಿ ಬಂದು ಉಗ್ರ ನರಸಿಂಹನೊಟ್ಟಿ ಫೈಟ್ ಹಾಕೋದು. ಆದ್ರೂ ಶಾಂತ ಮಾಡೋಕಾತಿಲ್ಲ, ಶಾಂತ ಅವಾಗ draw ಪಾಲದ ಆಯ್ತು. ಬಂದು ಡ್ರಾ ಆಯ್ತು. ಎಂತಲ್ಲ ಒನ್ ಟೈಮ್ ಆಗ ಅಷ್ಟೊಂದು ಉಗ್ರ ರೂಪ, ಉಗ್ರ ರೇಜ್, ಇವಾಗ ಎಂತ ನನ್ನನ್ನ ಎಷ್ಟು ಪ್ರೀತಿಯಿಂದ ಮುದ್ದಾಡುತ್ತಿದ್ದೀರಿ. ಕೋಮಲ. ನನಗೆ ನೀನು ಬ್ರಹ್ಮ, ಶಿವ ಮತ್ತು ಸಾಕ್ಷಾತ್ ಲಕ್ಷ್ಮೀದೇವಿಗಿಂತ ಹೆಚ್ಚು ಪ್ರಿಯವಾದ ಇದಂತ ಬೇಕು ಗುರು ಅಲ್ಲ, ಈವನ್ ಮಹಾದೇವಗಿಂತನು. ಕೇವಲ ಒಬ್ಬ ಭಕ್ತನ ಸುರಕ್ಷತೆಗಾಗಿ ಈ ಅವತಾರ ತಾಳಿ ನನ್ನ ಗೌರವವನ್ನು ಎಷ್ಟು ಹೆಚ್ಚಿಸಿದ್ದೀರಿ ಎಂದರೆ ಇದಕ್ಕೆ ನಾನು ಎಷ್ಟೇ ಜನ್ಮ ತಾಳಿದರೂ ಅನಂತ ಕಾಲದವರೆಗೂ ನಿಮಗೆ ನಮಿಸಿ ಚಾನ್ಸೇ ಇಲ್ಲ. ಹಾಗಾಗಿ ಇದೆಲ್ಲದರ ಬದಲಾಗಿ ನಿಮಗೆ ನೀಡಲು ಪ್ರೀತಿಯಿಂದ ತುಂಬಿರುವ ಈ ಹೃದಯ ಬಿಟ್ಟರೆ ನನ್ನ ಬಳಿ ಬೇರೆ ಏನೇನೂ ಇಲ್ಲ ಪ್ರಭು. ಹಿರಣ್ಯಕಶ್ಯಪು ನನ್ನ ಸ್ಪರ್ಶ ಮಾತ್ರದಲ್ಲಿ ಪಾಪಗಳಿಂದ ಮುಕ್ತನಾದನು. ನೀನು ನಿಶ್ಚಿಂತೆಯಿಂದ ಇರು. ಎಂತ ಅಲ್ಲ, ಎಂದು ನಾನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂದ್ರೆ ಹೇಳ್ರೆ ಇಬ್ರು ವಿಲನ್ ರಾಕ್ಷಸರಾಗಿದ್ರು ಕೂಡ ಅವ್ರಿಗೆ ಭಾಗ್ಯ ಕಣ, ನನ್ನ ದೇವರೇ ಅವ್ರ ಮುಂದೆ ಒಪ್ಪೋದು. ಎಲ್ಲರೂ ಕರ್ದು 10 ಬೇಡ್ರು ದೇವ್ರು ಸಿಕ್ಕುದಿಲ್ಲ. ಪೂಜಿಸುವರು. ಬಟ್ ಹಿರಣ್ಯಕಶಿಪು ಎಂತ ಮಡಿಲ ಮೇಲೆ ಕೂತ್ಕೊಂಡೆ ಪ್ರಾಣ ಬಿಟ್ಟಿದ್ದವ. ಡ್ಯೂಡ್ ಇಸ್ ಎ ಲಕ್ಕಿ ಗಾಯ್. ಬಟ್ ಎಂತ ಮಾಡುದು, ಅವು ಶಾಪ ಇಪ್ಪುದೇ ಹಂಗೆ ಜಯ ವಿಜಯರಿಗೆ. ಅವರೇ ಕೇಳಿದಾರ 7 ಜನ್ಮ ಒಳ್ಳೆ ರಾಯಪು ಬದಲ 5 ಜನ್ಮದಲ್ಲಿ ಬೇಗ ಸತ್ತ ಮೂರ ಅನ್ಸುತ್ತೆ. 3 ಜನ್ಮದಲ್ಲ ದೇವರ ಶತ್ರುವಾಗಿ ಒಂದು ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಆಮೇಲೆ ಇವ ಕಂಸ ಶಿಶುಪಾಲನ, ಶಿಶುಪಾಲ ಮತ್ತೆ ನರಕ ಅವ ಯಾರೋ ಇದ್ದ ನರಕಾಸುರ ಅಲ್ಲ, ನರಕಾಸುರ ಶಿಶುಪಾಲ ಹೌದು. ಇನ್ನೊಬ್ಬ ಅವನ ಹೆಸರು ನೆನ್ಪಿಟ್ಕೊಂಡ್ರು ನೆನ್ಪಿಪ್ಪುದಿಲ್ಲ. ಮೂರೇ ಅನ್ಸುತ್ತೆ. ನಾರಾಯಣ, ಏನು ವಿಶೇಷ ದೇವರಾಜ ಇಂದ್ರ, ಬಹಳ ಪ್ರಸನ್ನ. ಪ್ರಹ್ಲಾದ ಮುಂದೆ ದೊಡ್ಡನವ್ರ ಮೇಲೆ ಎಂತ ಅದ? ಯಾಕಿರಬಾರದು? ಅದೊಂದು ಸ್ಟೋರಿ ಇತ್ತು ಹೇಳ್ತೆ. ನನ್ನ ದಾರಿಗೆ ಮುಳ್ಳಾಗಿದ್ದವನು ಇನ್ನಿಲ್ಲವಲ್ಲ. ಆದರೂ ನಾನು ನಿಮಗೆ ನೆನಪಿಸುತ್ತಿದ್ದೇನೆ, ಜಯ ಮತ್ತು ವಿಜಯರಿಗೆ ಇನ್ನೂ 2 ಜನ್ಮಗಳು ಬಾಕಿ. ಡೋಂಟ್ ವರಿ, ಯು ವಿಲ್ ಗೆಟ್ ಸ್ಲೀಪ್ಲೆಸ್ ನೈಟ್ಸ್. ನಾರಾಯಣ, ಅವೆಂತ ಗೊತ್ತಾ, ನಾರದ ಬಂದು ಹಂಗೆ ಹೇಳಿಕ ಪರಶುರಾಮ ನೆಕ್ಸ್ಟ್ ಪರಶುರಾಮ್. ಇದ್ರಲ್ಲಿ ಮಾತ್ರ ಇನ್ನೂ ಅನಿಮೇಷನ್ ಒಂದ್ ಲೆವೆಲ್ ಚೆನ್ನಾಗಿ ಹೋಗಿರುತ್ತೆ. ಅಹೋಬಿಲಂ ಇದು ಈ ದೇವಸ್ಥಾನ ಒಳ್ಳೆ ಇತ್ತು. ಅಹೋಬಿಲಂ ಅಲ್ಲೇ ನರಸಿಂಹಸ್ವಾಮಿ ಬಂದು ಸಾಯಿಸೋದು, ಅಂದ್ರೆ ಹಿರಣ್ಯಕಶಿಪುನ ಸಾಯಿಸೋದು ಜಾಗ. ಜಯ ಮತ್ತೆ ವಿಜಯನಿಗೆ ಜನ್ಮ ಎಷ್ಟು ಅಂತ ಹೇಳಿ ಚೆಕ್ ಮಾಡಿ. ನನ್ನ ಪ್ರಕಾರ ಆಕ್ಚುಲಿ 3 ಜನ್ಮ ಅವರಿಗೆ. ಈಗ ಇದೆರಡು ಅವ್ರ ನಾರದ ಹೇಳಿ ಹೊದ್ಕೊಂಡ್ರೆ 3 ಲೈಫ್ಸ್. 3 ಲೈಫ್ಸ್ ಅಲ್ದ, ನಾನು ಹೇಳಿಲ್ಲ 3 ಜನ್ಮ. ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ. ಶಿಶುಪಾಲ ಮತ್ತು ದಂತವಕ್ರ ನೆಕ್ಸ್ಟ್ ಇದು ಟು ಅವೆಂಜ್ ಶಿಶುಪಾಲ. ಶಿಶುಪಾಲನ ಡೆತ್ ನ ಶಿಶುಪಾಲನ್ ಎಲ್ಲಿ ಇದ್ರಲ್ಲಿ ಇಂದ್ರಪ್ರಸ್ಥದಲ್ಲಿ ಶಿಶುಪಾಲನ 100ನೇ ತಪ್ಪು 1000ನೇ ತಪ್ಪು ಮಾಡಿದಾಗ ಚಕ್ರ ಬಿಟ್ಟು ಮಂಡಿ ಕಟ್ ಮಾಡಿ ಆಗ್ತಲ್ಲ, ಅಲ್ಲಿಂದ ವಾಪಸ್ ಬಾಪತಿಗೆ ಇವ ಅಟ್ಯಾಕ್ ಮಾಡೋದು ಯಾರು ದಂತವಕ್ರ. ಓಕೆ, ಸೊ ಮೂವಿ ಮುಗೀತು. ಆಫ್ಟರ್ ಥಾಟ್ಸ್ ಹೆಂಗಿತ್ತು? ಮೂವಿ ಒಳ್ಳೆ ಇತ್ತು, ಅಂದ್ರೆ ಕಾನ್ಸೆಪ್ಟ್ ಆಮೇಲೆ ಅದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಒಳ್ಳೆ ಇತ್ತು. ಅನಿಮೇಷನ್ ಈಗಂತ ಬಂದ್ರೆ ಬಾಯ್ ಮೂಮೆಂಟ್ ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಲಿಕ್ಕೆ, ಬಿಕಾಸ್ ಆಂಗರ್ ಅದೆಲ್ಲ ಕರೆಕ್ಟ್ ಕಣ್ಣಲ್ಲಿ ತೋರೋದಿಲ್ಲ, ಜಸ್ಟ್ ಒಂದು ಫೇಸ್ ಹೆಂಗ್ ನ್ಯೂಟ್ರಲ್ ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ಕ್ಲೋಸ್ ಅಪ್ ಅಲ್ಲೆಲ್ಲ ಕಂಡ್ರೆ ಓಕೆ, ಡೀಟೇಲಿಂಗ್ ಎಲ್ಲ ಒಳ್ಳೆ ಮಾಡಿರ. ಆಮೇಲೆ ನೇಚರ್ ಎಲ್ಲ ಒಳ್ಳೆ ತೋರ್ಸಿರೋ, ಫೈಟಿಂಗ್ ಸೀನ್ಸ್ ಎಲ್ಲ ಆಸಮ್ ನನ್ನ ಒಪಿನಿಯನ್. ನೀ ಎಲ್ಲ ಆಲ್ಮೋಸ್ಟ್ ನೀನೇ ಹೇಳಿಬಿಟ್ಟೆ ಬಿಡ. ಬಟ್ ನನ್ನ ಹೇಳಿದೆ, ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟೆಕ್ನಿಕಲ್ ಡೀಟೇಲ್ಸ್ ಹಿಡಿಗಿಡುವ. ಮೂವಿ ಅಂತ ಬಂದ್ರೆ ಅವ್ರು ಏನು ಹೇಳಕ್ಕಂತ ಹೊರಟ್ರೆ ಅದೆಲ್ಲ ಕವರ್ ಆಯ್ತು ಅಂತಂದ್ರೆ ಇಲ್ಲ. ಬಟ್ ಡೈಲಾಗ್ಗಳಿಂದ ಬೆಟರ್ ಆಗಿ ಬರೀಬೋದಿತ್ತೇನೋ.
ಯಾಕೆ ನಾನು ಹೇಳ್ತಿದ್ದೇನೆ ಹೇಳಿದ್ರೆ, ನಾವು ಭಕ್ತ ಪ್ರಹ್ಲಾದ ಮೂವಿ ಕಂಡಲ್ಲ ಅಣ್ಣ ಅವರು ಡೈಲಾಗ್ ಕೇಂದ್ರ ಮೇಲೆ ಇದು ಸ್ವಲ್ಪ ಡೈಲಾಗ್ ಇನ್ನು ಸ್ಟ್ಯಾಂಡರ್ಡ್ ಆ ಲೆವೆಲ್ಗೆ ಬರಲ್ಲ ಅಂತ ಅನ್ಸುತ್ತೆ. ಡೈಲಾಗ್ ಡೆಲಿವರಿ ಹಾ, ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ವೇರಿಯೇಷನ್ ಎಲ್ಲ ಮಾಡೋದಕ್ಕೆ ಈಗ compare ಫಾರ್ ಮಾಡಿದ್ರೆ ಎಕ್ಸಾಂಪಲ್ ಇದು ಒಂದೇ ವೇರಿಯೇಷನ್ ಅಲ್ಲ ಹೋಯ್ತು. ಕಾಣೀಗ ಈ ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯ ಕಶಿಪು ಒಂದು ಡೈಲಾಗ್ ಬರ್ತದೆ ಗೊತ್ತಾ ರಾಜ್ಕುಮಾರ್ ಸರ್ದು, ನಾನಾರು ಕಶ್ಯಪ ಬ್ರಹ್ಮನ ಮಗ, ದ್ವಿತೀಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಅದಿತ್ತಲ್ಲ, ಅದು ದಾಟಿ ಆ ಡೈಲಾಗ್ ಡೆಪ್ತ್ ಕ್ರಿಸ್ಪ್ ಅದೆಲ್ಲ ಇದರಲ್ಲಿ ಇರ್ಲಿಲ್ಲ. ಬಟ್ ಅದನ್ನ ಮಾಡ್ಬೋದಿತ್ತು ಇವ್ರು, ಅಂದ್ರೆ ಡೈಲಾಗ್ ರೈಟಿಂಗ್ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಇನ್ನು ಟೆಕ್ನಿಕಲ್ ಡೀಟೇಲ್ಸ್ ಬಂದ್ರೆ ಮೂವಿದು, ಅದೇ ನೀನ್ ಹೇಳ್ದಂಗೆ ಅನಿಮೇಷನ್ ಇನ್ನು ಯಾಕೆ ಬೆಟರ್ ಮಾಡ್ಬೋದಿತ್ತು. ಬಟ್ ಇವಾಗಂತ ಬಜೆಟ್ ಅಷ್ಟಿರ್ಲಿಲ್ಲ ಅವ್ರ ಹತ್ರ. ಎಷ್ಟು ಬಜೆಟ್ ಇತ್ತು ಅಷ್ಟೇ ಮಾಡಿದ್ವಿ. ಕಂಪೇರ್ ಟು ನಿನ್ ಡಿಸ್ನಿ ಮೂವೀಸ್ ಮತ್ತೆ ಡ್ರೀಮ್ ವರ್ಕ್ಸ್ ಅವ್ರದ್ದು ಅನಿಮೇಷನ್ ಸ್ಟುಡಿಯೋ ಐತಲ್ಲ, ಅದು ಹಾಲಿವುಡ್ ಮೂವಿ ಕಂಪೇರ್ ಮಾಡ್ರೆ ಮಾರ್ವಲ್ ಅವ್ರದ್ದೆಲ್ಲ ಬಜೆಟ್ ಜಾಸ್ತಿ. ಅಷ್ಟು ಬಜೆಟಿಗೆ ಅವ್ರು ಅಷ್ಟೆಲ್ಲ ಮಾಡೋದು ಓಕೆ, ದ್ಯಾಟ್ಸ್ ನಾಟ್ ಬಿಗ್ ಡೀಲ್. ಬಟ್ ನಾವು ಮಾಡ್ತಿದ್ದು ಅದ್ರದ್ದು 1% 10% ಬಜೆಟ್ ಅಲ್ಲಿ ಇದನ್ನ ಮಾಡಿರಂದ್ರೆ ದಟ್ ಇಸ್ ರಿಯಲಿ ಗ್ರೇಟ್. ಬಟ್ ಒಂದಂದ್ರೆ ಈಗ ಕಾಣಿ, ಈಗ ಇದ್ರ ಕಲೆಕ್ಷನ್ ಆಯ್ತು, ಇದ್ರ ದುಡ್ಡು ಬಂತು, ಈ ದುಡ್ಡನ್ನು ಮತ್ತೆ ಸ್ವಲ್ಪ ನೆಕ್ಸ್ಟ್ ಮೂವಿಗೆ ಪರಶುರಾಮ ನೆಕ್ಸ್ಟ್ ಮಾಡ್ತಾರಲ್ಲ ಈಗ ಅದಕ್ಕೆ ಸ್ಪೆಂಡ್ ಮಾಡ್ರೆ ಇನ್ನೂ ಬೆಟರ್ ಅನಿಮೇಷನ್ ಲೆವೆಲ್. ಈಗ ಅನಿಮೇಷನ್ ಅವರಿಗೂ ಥಾಟ್ ಇರುತ್ತೆ ಬೆಟರ್ ಮಾಡ್ಕೊಂಡು ಬಟ್ ಅವರಿಗೂ ಇರುತ್ತೆ ಹಿಂಡ್ರೆನ್ಸ್ ಎಲ್ಲ, ಸೊ ಅದನ್ನೆಲ್ಲ ನೆಕ್ಸ್ಟ್ ಓವರ್ಕಮ್ ಮಾಡ್ತಾರೆ. ಅದೇ ಒಂದೇ ಅಂದ್ರೆ ಕಣಿಗೆ ಇದು ಮಾಡೋಕಾಗ್ಲಿಲ್ಲ ಹೇಳಿ ಅಲ್ಲ, ಓನ್ಲಿ ಥಿಂಗ್ ಇಸ್ ಬಜೆಟ್ ಕನ್ಸ್ಟ್ರೈಂಟ್. ಬಜೆಟ್ ಕ್ಲಿಯರ್ ಆದಾಗಿದ್ರೆ ಎಲ್ಲ ಕ್ಲಿಯರ್. ಸೊ ಹೈ ಹೋಪ್ಸ್ ಫಾರ್ ಪರಶುರಾಮ, ಬಿಕಾಸ್ ಪರಶುರಾಮದಲ್ಲಿ ಲಾಸ್ಟ್ ಅವನು 21 ಸಲ ಭೂಮಂಡಲನ ಸುತ್ತಿ ಕ್ಷತ್ರಿಯರನ್ನ ನಾಶ ಮಾಡೋಕಾತಲ್ಲ. ಅದ್ರಲ್ಲಿ ಫೈಟ್ ಸೀನ್ಸ್ ಎಲ್ಲ ಆಕ್ಚುಲಿ ಸಖತ್ ಇದೆ. ಬಟ್ ಇದು ಸಿನ್ಸ್ 21 ಟೈಮ್ಸ್ ರೌಂಡ್ ಹಾಕೋದ್ರಿಂದ ಮೇ ಬಿ ಅವ್ರು ಅದನ್ನೆಲ್ಲ ಕ್ವಿಕ್ ಆಗಿ ಮಾಡ್ಲಬಹುದು. ಅಂದ್ರೆ ಒಂದು ಶಾರ್ಟಿಗೆ ಒಂದು ಕ್ಷತ್ರಿಯ ಆ ತರನು ತೋರಿಸಬಹುದು. ಬಟ್ ನಾನ್ ಅನ್ಕಂತೆ ಆದ್ರೂ ಒಂದನ್ ಮಾತ್ರ ಫುಲ್ ಡೀಟೇಲ್ ಆಗಿ ತೋರಿಸ್ತಾರೆ ಅನ್ಸುತ್ತೆ. 21 ಟೈಮ್ಸ್ ಮಾಡೋದ್ರಲ್ಲಿ ಯಾವ್ದೋ 20 ಟೈಮ್ಸ್ ನ ಇದ್ ಮಾಡಿ ಯಾವ್ದೋ 1 ಟೈಮ್ ನ ಡೀಟೇಲಿಂಗ್ ಆಗಿ ತೋರಿಸ್ತಾರೆ. ಅಲ್ಲಿ ಬಜೆಟ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಗ್ರಾಫಿಕ್ಸ್ ಮತ್ತೆ ಅನಿಮೇಷನ್ ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಅದೇ ಹೈಲೈಟ್ ಅದ್ರಾಗೆ. ಆ ಆಕ್ಷನ್ ಸೀನ್ ಇತ್ತಲ್ಲ ಸಖತ್ ಕ್ರಿಯೇಟಿವ್ ಆಗಿ ಮಾಡ್ಲಕ್ಕ ಅದನ್ನ ಮಾಡ್ತಾರೆ ನಂಬಿಕೆ. ಸೊ ಹೊಂಬಾಳೆಗೆ ಆಲ್ ದ ಬೆಸ್ಟ್. ಹೊಂಬಾಳೆ ಫಿಲ್ಮ್ಸ್ ಆಕ್ಚುಲಿ ಈ ಅನಿಮೇಷನ್ ಮೂವೀಸ್ ನಮ್ ಇಂಡಿಯಾದಲ್ಲಿ ಇಲ್ಲ. ಇಂಡಿಯಾದಲ್ಲಿ ಈಗ ಅನಿಮೇಷನ್ ಯಾವ ತರ ಆಯ್ತಂದ್ರೆ ಈಗ ಇದು ಜಸ್ಟ್ ಫಾರ್ ಕೆಲವ್ರಿಗೆ ಮಾತ್ರ ಅಲ್ಲ, ಈಗ ಎಲ್ರಿಗೂ ಗೊತ್ತಿತ್ತು ಅನಿಮೇಷನ್ಸ್ ಹೆಂಗ್ ಮಾಡ್ತಾರ ಅಂತ. ಸೊ ಎಲ್ರಿಗೂ ಅನಿಮೇಟೆಡ್ ಮೂವಿ ಓಕೆ ಈ ತರ ಇರುತ್ತೆ ಅಂತ ಒಂದು ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿರುತ್ತೆ. ಸೊ ರೀಚ್ ಆತ್ರ ಅಂತ ಅನ್ಕೊಂಡಿರೋದು. ಮತ್ತೆ ಅನಿಮೇಷನ್ ಇಂಡಸ್ಟ್ರಿ ನಮ್ದ್ರಲ್ಲಿ ಇಲ್ಲ. ನಮ್ ಲೈವ್ ಆಕ್ಷನ್ ಇಂಡಸ್ಟ್ರಿ ಎಷ್ಟು ಬೆಳೆದಿತ್ತು, ಅನಿಮೇಷನ್ ಇಂಡಸ್ಟ್ರಿ ಅಷ್ಟು ಬೆಳೆದಿಲ್ಲ. ಅನಿಮೇಷನ್ ಇಂಡಸ್ಟ್ರಿ ಅಷ್ಟು ಬೆಳಿಕಂದ್ರೆ ಈ ಮೂವಿ ಇತ್ತಲ್ಲ ಮಾವತಾರ ನರಸಿಂಹ ಬೆಂಚ್ ಮಾರ್ಕ್ ಆಯ್ತದೆ. ಅಂದ್ರೆ ಒಂದು ಗೇಟ್ ಓಪನ್ ಮಾಡಿ ತೋರಿಸಿ, ಬಾಗ್ಲು ಓಪನ್ ಮಾಡಿತ್ತು ಈಗ. ಸೊ ಇನ್ ಮುಂದೆ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕತ್ತೋ, ಎಷ್ಟು ಲೆವೆಲ್ ಡೆವಲಪ್ ಮಾಡೋಕತ್ತೋ ಅಷ್ಟು ಡೆವಲಪ್ ಮಾಡೋದು ಮಾಡ್ತಾರೆ ಅನ್ಕೊಂತ ನಾನು. ಬಿಕಾಸ್ ಈಗ ಹೆಂಗ್ ನಮ್ ಕನ್ನಡದಾಗೆ ಪಾನ್ ಇಂಡಿಯಾ ಮೂವಿಗೆ ಒಂದು ಗೇಟ್ ಓಪನ್ ಆಗಿ ಈಗ ಪಾನ್ ಇಂಡಿಯಾ ಮೂವೀಸ್ ಎಲ್ಲ ಬರ್ತಾಯಿತ್ತು, ಹಂಗೆ ಈಗ ನಮ್ ಇಂಡಿಯಾದಲ್ಲೂ ಕೂಡ ಅನಿಮೇಷನ್ ಇಂಡಸ್ಟ್ರಿ ಇಲ್ಲ. ಸೊ ಈ ಮೂವಿಯಿಂದ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ನೆಕ್ಸ್ಟ್ ಅನಿಮೇಷನ್ ಇಂಡಸ್ಟ್ರಿ ಬೆಳೀತು. ಇನ್ನು ನಾವು ಹಾಲಿವುಡಲ್ಲಿ ಅಂತ ಡಿಸ್ನಿ ಮೂವೀಸ್ ಆಗಿರ್ಬೋದು, ಆಮೇಲೆ ಮಾರ್ವಲ್ ಮೂವೀಸ್ ಅನಿಮೇಷನ್ ಅಲ್ಲಿ ನೋಡುತ್ತಲ್ಲ ನಾವು, ಆ ಥರ ಲೆವೆಲಿಗೆ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಹೋಗ್ಬೋದು ಅನ್ನೋ ನಂಬಿಕೆ, ಪಾಸಿಟಿವಿಟಿ ಇದೆ. ಪಾಸಿಟಿವಿಟಿ ಎಲ್ಲದು ಓಕೆ. ಈ ಮೂವಿ ನಮ್ಮ ರಿಯಾಕ್ಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಏನು ಬೆಟರ್ ಮಾಡ್ಕೋಬಹುದು ಅನ್ನೋದನ್ನು ಹೇಳಿ. ಯಾವ ಥರ ಬೇಕು ಅದನ್ನು ಕಮೆಂಟಲ್ಲಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಸ್ ಔಟ್. ಬೈ ಬಾಯ್.